press the bell icon on the YouTube app and never miss another update. Hello students, so today in part 14 of our chapter is matter around us, pure, part 14, exercises. So question 3. Sir, question 2 ಮಾಡಿಸಿಲ್ಲ ನೀವು ಅಂತ ಅನ್ಬೇಡಿ, ಮಾಡಿಸ್ತೀನಿ. question 3 ಏನಕ್ಕೆ ಮಾಡಿಸ್ತೀನಿ ಅಂದರೆ, ಫಸ್ಟು ಈ ಟೇಬಲ್ ಬರೆಯೋಕ್ಕೆ ಒಂದು 3-4 ನಿಮಿಷ ವೇಸ್ಟ್ ಆಗುತ್ತೆ ಅಂತಂದು ಮುಂಚೆ ಬರೆದಿದ್ದೀನಿ ಅಷ್ಟೇ. question 3. Pragya tested the solubility of 3 different substances at different temperatures and collected the data as given below. Results are given in the following table as grams of substance dissolved in 100 grams of water to form a saturated solution. Question A, question B, question C, question D ಕೊಟ್ಟಿದ್ದಾರೆ. ನೋಡೋಣ, ಲೆಟ್ಸ್ ಸಿ ಒನ್ ಬೈ ಒನ್. ಏನು ಮಾಡಿದ್ದಾರೆ, ಪ್ರಜ್ಞಾ ಅಂತ ಒಂದು ಸ್ಟೂಡೆಂಟು ಅಥವಾ ಒಂದು ಹುಡುಗಿ ಏನು ಮಾಡ್ತಾರೆ, ಈ ಶಿ ಟೆಸ್ಟೆಡ್ ದಿ ಸಾಲ್ಯುಬಿಲಿಟಿ, ಯಾವ ಸಬ್ಸ್ಟೆನ್ಸ್ ಎಷ್ಟೆಷ್ಟು ಸಾಲ್ಯುಬಲ್ ಆಗುತ್ತಪ್ಪ ನೀರಲ್ಲಿ ಅಂತಂದು ಚೆಕ್ ಮಾಡಿದ್ದಾಳೆ. ಪೊಟ್ಯಾಷಿಯಂ ನೈಟ್ರೇಟ್ ತಗೊಂಡ್ಲು, ರೈಟ್. ಇದು ಇಲ್ಲಿ ಕೊಟ್ಟಿರ್ತಕ್ಕಂಥೆಲ್ಲ ಸಾಲ್ಯುಬಿಲಿಟಿ ಇನ್ ದಿಸ್ ಟೇಬಲ್ ಇಟ್ ಇಸ್ ಗಿವನ್ ಆಸ್ ಸಾಲ್ಯುಬಿಲಿಟಿ. 21 ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ 100 ಗ್ರಾಮ್ ನೀರಲ್ಲಿ ಸಾಲ್ವೆಂಟು, ಇದು ಸಾಲ್ವೆಂಟು, ಇದು KNO3 ಪೊಟ್ಯಾಷಿಯಂ ನೈಟ್ರೇಟ್ ಏನದು ಸಾಲ್ಯೂಟು, ಇದು ಸಾಲ್ವೆಂಟು. ಸೊ 21 ಗ್ರಾಮ್ KNO3 ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ 100 ಗ್ರಾಮ್ H2O ಅಲ್ಲಿ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದರೆ, ಡಿಸಾಲ್ವ್ ಮಾಡಿದಾಗ ಅಟ್ ವಾಟ್ ಟೆಂಪರೇಚರ್, ಅಟ್ 283 ಕೆಲ್ವಿನ್ ಟೆಂಪರೇಚರ್ ಇನ್ ಕೆಲ್ವಿನ್. ಇದು ಏನು ಕರಗಿಸಿದ್ದಾರೆ ಅಥವಾ ಏನು ಡಿಸಾಲ್ವ್ ಮಾಡಿದ್ದಾರೆ ಅಂತ ಅರ್ಥ. ಈ ಕಡೆ ಕಾಲಮ್ ಇವೆಲ್ಲ ಸಾಲ್ಯುಬಿಲಿಟಿ, ದ ವ್ಯಾಲ್ಯೂಸ್ ಆಫ್ ಸಾಲ್ಯುಬಿಲಿಟಿ ಅಟ್ ಡಿಫರೆಂಟ್ ಟೆಂಪರೇಚರ್ಸ್. So potassium nitrate solubility is 21 at 283 Kelvin temperature, 32 solubility at 293 Kelvin, its solubility is 62 at 313, its solubility is 106 at temperature 333 Kelvin, and its solubility 167 at 353 Kelvin. ಹಾಗೆ ಬೇರೆ ಬೇರೆ ಸಬ್ಸ್ಟೆನ್ಸ್ಗಳದ್ದು ಸಾಲ್ಯುಬಿಲಿಟಿ ಕೊಟ್ಟಿದ್ದಾರೆ ಅಟ್ ಡಿಫರೆಂಟ್ ಟೆಂಪರೇಚರ್. ನಿಮಗೆ ಗೊತ್ತು, ಸಾಲ್ಯುಬಿಲಿಟಿ ಚೇಂಜಸ್ ವಿತ್ ಟೆಂಪರೇಚರ್, increases with temperature, decreases with decrease in temperature. ಟೆಂಪರೇಚರ್ ಆದರೆ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಅದು ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಕೂಡ ಡಿಕ್ರೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ. ಓವರ್ ಆಲ್ ವ್ಯೂ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಏನು ವ್ಯಾಲ್ಯೂಸ್ ಇವು? ಸಾಲ್ಯುಬಿಲಿಟಿ ವ್ಯಾಲ್ಯೂಸ್ 21. ಸಾಲ್ಯುಬಿಲಿಟಿ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಈಸ್ 21 at 283 ಕೆಲ್ವಿನ್. ಅದರ ಅರ್ಥ ಏನು, 100 ಗ್ರಾಮ್ ವಾಟರಲ್ಲಿ 21 ಗ್ರಾಮ್ ಮಾತ್ರ ಕರಗಿಸ್ಬೋದು ನೀವು. 21 ಗ್ರಾಮ್ ಮೇಲೆ 1 ಗ್ರಾಮ್ ಕರಗಿಸಕ್ಕಾಗಲ್ಲ. ಯು ಕೆನಾಟ್ ಆಡ್ ಈವನ್ ಎ ಸಿಂಗಲ್ ಗ್ರಾಮ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಅಬೌವ್ 21 ಗ್ರಾಮ್ ಇನ್ 100 ಗ್ರಾಮ್ ಆಫ್ ವಾಟರ್. 100 ಗ್ರಾಮ್ ಅಲ್ಲಿ 21 ಗ್ರಾಮ್ ಮಾತ್ರ ಕರಗಿಸ್ಬೋದು. ಯಾವ ಟೆಂಪರೇಚರ್ ಅಲ್ಲಿ? 283 ಕೆಲ್ವಿನ್ ಅಲ್ಲಿ. 293 ಕೆಲ್ವಿನ್ ಟೆಂಪರೇಚರ್ ಅಲ್ಲಿ 32 ಗ್ರಾಮ್ ಕರಗಿಸ್ಬೋದು ಮ್ಯಾಕ್ಸಿಮಮ್. ಅಲ್ಲಿಗೆ ಅದು ಸ್ಯಾಚುರೇಷನ್ ಲೆವೆಲ್ ಮುಟ್ಟುತ್ತೆ. ಅದಕ್ಕಿಂತ 1 ಗ್ರಾಮು ಜಾಸ್ತಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ದಿ ಅಮೌಂಟ್ ಆಫ್ ಸಾಲ್ಯೂಟ್ ಅಲ್ವಾ ಇದು. ಇದರಲ್ಲಿ ಎಷ್ಟು ಸಾಲ್ಯೂಟ್ ಇದೆಯಪ್ಪ ಅಂತಂದು, ಎಷ್ಟು ನೈಟ್ರೇಟ್ ಇದೆ, ಎಷ್ಟು ಪೊಟ್ಯಾಷಿಯಂ ನೈಟ್ರೇಟ್ ಇದೆ, ಎಷ್ಟು ಸೋಡಿಯಂ ಕ್ಲೋರೈಡ್ ಇದೆ, ಎಷ್ಟು ಪೊಟ್ಯಾಷಿಯಂ ಕ್ಲೋರೈಡ್ ಇದೆ ಅಂತಂದು. ಸೊ ದಿಸ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಸಾಲ್ಯುಬಿಲಿಟಿ ವೆನ್ ಎ ಸೊಲ್ಯೂಷನ್ ಅಟೈನ್ಸ್ ಇಟ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಲೆವೆಲ್. ಸೊ ಸ್ಯಾಚುರೇಟೆಡ್ ಲೆವೆಲ್ ಮುಟ್ಟಿದ ಮೇಲೆ ಆ ಸೊಲ್ಯೂಷನಲ್ಲಿ ಎಷ್ಟು ಸಾಲ್ಯೂಟ್ ಇರುತ್ತೆ ನೋಡಿ, ಅದನ್ನ ನಾವೇನಂತೀವಿ, ಅದರ ಸಾಲ್ಯುಬಿಲಿಟಿ ಅಂತೀವಿ. ಸೊ 21 ಗ್ರಾಮು is dissolved in 100 gram of water to make a saturated solution, and its solubility is 21 at 283 Kelvin, and it goes on increases with increase in temperature, as you know, that ನಿಮಗೆಲ್ಲ ಗೊತ್ತಿದೆ. P increase ಆದರೆ ಸಾಲ್ಯುಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಕಮ್ಮಿ ಆದರೆ ಕಮ್ಮಿ ಆಗುತ್ತೆ. So questions ನೋಡೋಣ, let's see one by one questions. Hey, what mass of potassium nitrate would be
needed to produce a saturated solution of potassium nitrate in 50 grams of water at 313 Kelvin. ಪೊಟ್ಯಾಷಿಯಂ ನೈಟ್ರೇಟ್ ಇದಲ್ವಾ ಇದು, ಆರ್ 313 ಕೆಲ್ವಿನ್ ಎಷ್ಟು ಪೊಟ್ಯಾಷಿಯಂ ನೈಟ್ರೇಟ್ ಬೇಕು 50 ಗ್ರಾಮಲ್ಲಿ ಕರಗಿಸ್ಲಿಕ್ಕೆ, ಮತ್ತು ಕರಗಿಸಿದಾಗ ಅದು ಸ್ಯಾಚುರೇಟ್ ಆಗಬೇಕದು. ನೋಡಿ ಇದರ ಅರ್ಥ ಏನಪ್ಪ, ದ ಸಾಲ್ಯುಬಿಲಿಟಿ ಬರ್ಕೋಬೇಕು. ದಿ ಸಾಲ್ಯುಬಿಲಿಟಿ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ at 313 Kelvin is 62 ಗ್ರಾಮ್ ಅಥವಾ 62. ಅದರ ಅರ್ಥ ಏನು, 62 ಗ್ರಾಮ್ ಪೊಟ್ಯಾಷಿಯಂ ನೈಟ್ರೇಟು 100 ಗ್ರಾಮಲ್ಲಿ ಡಿಸಾಲ್ವ್ ಆಗಿದೆ, ಅದರಲ್ಲಿ 100 ಗ್ರಾಮ್ ವಾಟರಲ್ಲಿ ಡಿಸಾಲ್ವ್ ಆಗಿದೆ ಅಂತ ಅರ್ಥ. ಆಸ್ ಪರ್ ದ ಗಿವನ್ ಡಾಟಾ ಆಫ್ ದಿಸ್ ಟೆಕ್ಸ್ಟ್ ಬುಕ್, ದಿಸ್ ಕ್ವಶನ್. ಅಂದರೆ 313 ಕೆಲ್ವಿನಲ್ಲಿ 100 ಗ್ರಾಮಲ್ಲಿ 62 ಗ್ರಾಮ್ ಮ್ಯಾಕ್ಸಿಮಮ್ ಕರಗಿಸ್ಬೋದು. ಕರಗಿಸಿದಾಗ ಏನಾಗುತ್ತೆ, ಯು ಗೆಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್. 50 ಗ್ರಾಮ್ ನೀರಲ್ಲಾದರೆ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಕಾಮನ್ ಸೆನ್ಸ್, 162 ಬೇಕಾದ್ರೆ 162 ಆದರೆ 50 ಗ್ರಾಮಿಗೆ ಎಷ್ಟು ಬೇಕಪ್ಪ, 31 ಗ್ರಾಮ್ ಬೇಕು ಪೊಟ್ಯಾಷಿಯಂ ನೈಟ್ರೇಟ್. ಕಾಮನ್ ಸೆನ್ಸ್. Therefore, here 62 gram potassium nitrate in 100 gram water give you saturated solution at 313 Kelvin. Then 50 gram of water contains how much, so that again you get the saturated solution ಅಂತ ಬರೀರಿ. ಇದು x ಅಂತ ಅನ್ಕೊಂಡ್ರೆ make it cross multiplication. Therefore 100 into x ಕೆಳಗಡೆ 50 into 62. ಸೊ 100x into ಇದಕ್ಕಷ್ಟು 50 into 62 ಕಾಣಿಸ್ತಿಲ್ಲ ನಿಮಗೆ. ಸೊ 100x ಇಂಟು 50 ಇಂಟು 62, 51 52, ಎಕ್ಸ್ ಇಕ್ವಷ್ಟು 2 1 2 31 ಗ್ರಾಮ್. ಇದೆಲ್ಲ ಯಾಕೆ ಬರಬೇಕು, ಡೈರೆಕ್ಟ್ ಕಾಮನ್ ಸೆನ್ಸ್ ನೀವು ಹೇಳಿದ್ರೆ ಹಂಗೆ ಬರಿಬೋದು, ಡೈರೆಕ್ಟಾಗಿ ಅಂತ ಬರಿಬಾರ್ದು, ಬರಿಬೇಕಿದ್ನ. ಇನ್ 100 ಗ್ರಾಮ್ if 62 ಗ್ರಾಮ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಇಸ್ ದೇರ್, ದೆನ್ ಈ 50 ಗ್ರಾಮ್ ಆಫ್ ವಾಟರ್ 31 ಗ್ರಾಮ್ ಶುಡ್ ಬಿ ದೇರ್ ಅಂತ ಬರಿಬೇಕು. ಹಿಂಗೆ ಈ ಥರ ತೋರಿಸ್ಬೇಕು, ಮ್ಯಾಥಮೆಟಿಕಲ್ ಸ್ಟೆಪ್ ತೋರಿಸ್ಬೇಕು, ಅವಾಗಲೇ ಮಾರ್ಕ್ಸ್ ಸಿಗೋದು ನಿಮಗೆ 2 ಮಾರ್ಕ್ಸ್ ಅಷ್ಟೇ. ಸೊ 50 ಗ್ರಾಮ್ ನೀರಲ್ಲಾದರೆ 31 ಇರಬೇಕು, ಕಾಮನ್ ಸೆನ್ಸ್. ಬಿ, Pragya makes a saturated solution of potassium chloride in water at 353 Kelvin. Potassium chloride at 353 Kelvin, and leaves the solution to cool at room temperature. What would she observe as the solution cools? Explain ಅಂತ ಕೇಳಿದ್ದಾರೆ. ಸೊ 353 ಕೆಲ್ವಿನ್ ಟೆಂಪರೇಚರ್ನಲ್ಲಿ, ಅಂದರೆ 273, ಒಂದು 23, 26, ಒಂದು 50, 76. ಸೊ 76 ಡಿಗ್ರಿ ಸೆಲ್ಸಿಯಸ್ ರೂಮ್ ಟೆಂಪರೇಚರ್ ಎಷ್ಟಿರುತ್ತೆ, 25 ಇರುತ್ತೆ. ಅಲ್ಲಿ ಕ್ಯಾರಿ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಟೆಂಪರೇಚರ್ ಎಷ್ಟು, 76 ಡಿಗ್ರಿ ಸೆಲ್ಸಿಯಸ್ ಇದೆ, ಜಾಸ್ತಿ ಇದೆ. ಹೆಂಗೆ ಬಂತು ಸರ್, ಮೈನಸ್ ಮಾಡಿರಿ, -273 ಮೈನಸ್ ಮಾಡ್ಬೇಕು ನೀವು. ಸೊ 76 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಂದರೆ ಸಿಕ್ಕಾಪಟ್ಟೆ ಟೆಂಪರೇಚರ್ ಆಯಿತು, ಭಾಳ ಹೈ ಟೆಂಪರೇಚರಲ್ಲಿ ಎಕ್ಸ್ಪೆರಿಮೆಂಟನ್ನು ಕ್ಯಾರಿ ಮಾಡಿದ್ದಾಳೆ, ಅಂದರೆ ಹೀಟ್ ಕೊಟ್ಟಿದ್ದಾಳೆ. ಸೊ ಹೀಟ್ ಕೊಟ್ಟು ಎಷ್ಟು, 54 ಗ್ರಾಮನ್ನು 100 ಗ್ರಾಮ್ ನೀರಲ್ಲಿ ಹಾಕಬೇಕು, ಪೊಟ್ಯಾಷಿಯಂ ಕ್ಲೋರೈಡನ್ನು ಹಾಕಿದಾಗ ಶಿ ಗೆಟ್ಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಅವಳೇ ಮಾಡ್ತಾಳೆ, ಬಂದಿರತಕ್ಕಂಥ ಸ್ಯಾಚುರೇಟ್ ಸೊಲ್ಯೂಷನ್ನ ಕೂಲ್ ಮಾಡಕ್ಕೆ ಬಿಡ್ತಾಳೆ, ಅಂದರೆ ಟೆಂಪರೇಚರ್ ಕಡಿಮೆ ಆಗ್ಲಿಕ್ಕೆ ಬಿಡ್ತಾಳೆ. ಏನು ಅಬ್ಸರ್ವ್ ಮಾಡ್ತಾಳೆ ಅಲ್ಲಿ, ಏನು ಕಾಣುತ್ತೆ ಅವಳಿಗೆ, ಏನು ಕಾಣುತ್ತೆ, ದಿ ಪೊಟ್ಯಾಷಿಯಂ ಕ್ಲೋರೈಡ್ ಕ್ರಿಸ್ಟಲ್ಸ್ ರೀಅಪಿಯರ್ ಆಗ್ತಾ ಹೋಗುತ್ತೆ. ಹಾಗೆ ನಾನು ಟೆಂಪರೇಚರ್ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಇಟ್ಸ್ ಸಾಲ್ಯುಬಿಲಿಟಿ ಡಿಕ್ರೀಸ್ ಅಂದ್ರೆ ಏನರ್ಥ, ಕರಗಿರ್ತಕ್ಕಂಥದ್ದು ಮತ್ತೆ ವಾಪಸ್ ಬರಬೇಕದು, ದಟ್ ಶುಡ್ ಗೆಟ್ ಕ್ರಿಸ್ಟಲೈಸ್, ಅದನ್ನ ನಾವು ಕ್ರಿಸ್ಟಲೈಸೇಷನ್ ಅಂತೀವಿ ನಾವು. ಅದು ಆಗಲೇ ಲಾಸ್ಟ್ ಕ್ಲಾಸ್ ಹೇಳಿದ್ದಲ್ಲ ನಾನು, ಲಾಸ್ಟ್ ಕ್ಲಾಸಲ್ಲಿ ಇದ್ದೆ ನಾನು ಅಬೌಟ್ ಕ್ರಿಸ್ಟಲೈಸೇಷನ್. ಸೊ what does Pragya observes the crystals of potassium chloride when she allows the saturated solution to cool ಅಂತ ಬರಿಬೇಕು ನೀವು. As ಕಾರಣ, because as the temperature decreases, solubility of the potassium chloride decreases, hence the potassium chloride crystallizes into solid form ಅಂತ ಬರಿಬೇಕು. ಆರ್ ಪೊಟ್ಯಾಷಿಯಂ ಕ್ಲೋರೈಡ್ ಕ್ರಿಸ್ಟಲೈಸಸ್ ಅಂತ ಬರಿಬೇಕು. ಅರ್ಥ ಆಯ್ತಾ, ಸೆಂಟೆನ್ಸ್ ಬರಿಬೇಕು. ಹೆಂಗೆ ಬರೀತೀರಿ, ವ್ಯಾನ್ ಪ್ರಜ್ಞೆ ಅಲೋಸ್ ದಿ ಸ್ಯಾಚುರೇಟ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ ಟು ಕೂಲ್, ಆಸ್ ದ ಟೆಂಪರೇಚರ್ ಡಿಕ್ರೀಸಸ್ solubility decreases. Because of this, potassium chloride appears as crystals ಅಂತ ಬರೀಬೇಕು.
ನೆಕ್ಸ್ಟ್ ಸಿ. ಸೊ ಶಿ ಅಪಿಯರ್ಸ್ ಆರ್ ಶಿ ಅಬ್ಸರ್ವ್ಸ್ ಕ್ರಿಸ್ಟಲೈಸೇಷನ್ ಅಂತ ಬರೀಬೋದು ಡೈರೆಕ್ಟಾಗಿ. 1 ಮಾರ್ಕ್ಸ್ ಕೇಳಿದ್ರೆ ಇವೆಲ್ಲ ಕೇಳಲಿಲ್ಲ, ಇದು ಕಾನ್ಸೆಪ್ಟ್ ಅರ್ಥ ಮಾಡೋಕ್ಕಂತ ಕೊಟ್ಟಿರ್ತಕ್ಕಂಥ ಕ್ವಶನ್. ಶಿ ಅಬ್ಸರ್ವ್ ಕ್ರಿಸ್ಟಲೈಸೇಷನ್ ಹ್ಯಾಪನಿಂಗ್, ಆಗೋದನ್ನು ನೋಡ್ತಾಳೆ. ಸಿ. ಫೈಂಡ್ ದಿ ಸಾಲ್ಯುಬಿಲಿಟಿ ಆಫ್ ಈಚ್ ಸಾಲ್ಟ್ at 293 Kelvin. Which salt has the highest solubility at this temperature? Which salt has highest solubility at this temperature? So ಪ್ರತಿ ಒಂದು ಸಾಲ್ಟ್ ಅನ್ನ ಸಾಲ್ಯುಬಿಲಿಟಿ ಕಂಡುಹಿಡಬೇಕು ನೀವು at 293 Kelvin. at 293 Kelvin. ಸೊ 293 ಕೆಲ್ವಿನ್ ಅಲ್ಲಿ ಪ್ರತಿಯೊಂದು ಸಾಲ್ಟ್ನ ಸಾಲ್ಯುಬಿಲಿಟಿಯನ್ನು ಕಂಡುಹಿಡಬೇಕು. ಸೊ ಕಂಡುಹಿಡಿದಾಗ ಯಾವುದು ಜಾಸ್ತಿ ಇದೆ ಅಂತಂದು ನೀವು ಅಬ್ಸರ್ವ್ ಮಾಡಬೇಕು. at 293 Kelvin. ಇಲ್ಲಿ ನೋಡಪ್ಪ, solubility of potassium nitrate is 32 at 293, of sodium chloride is 36 at 293, and of potassium chloride is 35 at 293, and of ammonium chloride is 37 at 293 ಅಂತ ಬರ್ಬಿಟ್ರೆ ಅಷ್ಟೇ. ಅದು ನೋಡಿ, ಒಂದು ಸ್ಯಾಚುರೇಟ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಸಾಲ್ಯೂಟ್ ಇರುತ್ತಲ್ವಾ, ಸೊ ಅದೇ ಅದರ ಸಾಲ್ಯುಬಿಲಿಟಿ, ಇಲ್ಲೇ ಕೊಟ್ಟಿರೋ ಡೈರೆಕ್ಟಾಗಿ 32, 36, 35, 37. ಸೊ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆ? ಅಮೋನಿಯಂ ಕ್ಲೋರೈಡ್ಸ್ ಸಾಲ್ಯುಬಿಲಿಟಿ ಈಸ್ ಮ್ಯಾಕ್ಸಿಮಮ್ ಅಂತ ಬರೀಬೇಕು. ಯಾಕೆ ಹೇಳಿ? ಎಲ್ಲಕ್ಕೆ ಜಾಸ್ತಿ ಇತ್ತಲ್ಲ, ಹಂಗಾಗಿ ದಿ ಸಾಲ್ಯುಬಿಲಿಟಿ ಆಫ್ ಅಮೋನಿಯಂ ಕ್ಲೋರೈಡ್ ಇನ್ ವಾಟರ್ ಈಸ್ ಮೋರ್ ಅಂತ ಬರೀಬೇಕು at 293 Kelvin. ರೈಟ್. ಸಾರಿ, ನೆಕ್ಸ್ಟ್ ಡಿ. ಹೈಯೆಸ್ಟ್ ಯಾವುದು? ಅಮೋನಿಯಂ ಕ್ಲೋರೈಡ್. ಓಕೆ. ಡಿ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ಆನ್ ದ ಸಾಲ್ಯುಬಿಲಿಟಿ ಆಫ್ ಸಾಲ್ಟ್? ಒಂದು ಸಾಲ್ಟ್ನ ಸಾಲ್ಯುಬಿಲಿಟಿ ಹೆಂಗೆ ಚೇಂಜ್ ಆಗುತ್ತೆ? ಟೆಂಪರೇಚರ್ನ ಚೇಂಜ್ ಆದಾಗ ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತಂದು ಬರೀಬೇಕು. ಸಾಲ್ಯುಬಿಲಿಟಿ ಆಫ್ ಎ ಸಾಲ್ಟ್ increases with increase in temperature, decreases with decrease in temperature ಅಂತ ಸೆಂಟೆನ್ಸ್ ಬರೀಬೇಕಷ್ಟೆ. ಹೆಂಗ ನೋಡ್ರಿ, ಆಸ್ ಅ ಟೆಂಪರೇಚರ್ ಇನ್ಕ್ರೀಸ್ಡ್ ಸಾಲ್ಯುಬಿಲಿಟಿ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಇನ್ಕ್ರೀಸಿಂಗ್, ಜಾಸ್ತಿ ಆಗ್ತಾ ಹೋಗಿದೆ. ಆಫ್ ಸೋಡಿಯಂ ಕ್ಲೋರೈಡ್ ಇನ್ಕ್ರೀಸಿಂಗ್, ಕಾನ್ಸ್ಟೆಂಟ್ ಮತ್ತು ಇನ್ಕ್ರೀಸ್ ಆಯಿತು. ಕೆಲವೊಂದಕ್ಕೆ ಇರುತ್ತೆ, ಕೆಲವೊಂದಕ್ಕೆ ಭಾಳ ಟೆಂಪರೇಚರ್ ಕೊಟ್ಟು ಆಮೇಲೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ಅಷ್ಟೇ. ಇಲ್ಲಿ ನೋಡಿ, ಇನ್ಕ್ರೀಸಿಂಗ್ ಆಸ್ ಅ ಟೆಂಪರೇಚರ್ ಇನ್ಕ್ರೀಸಸ್. ಈಗ ಆಸ್ ಅ ಟೆಂಪರೇಚರ್ ಡಿಕ್ರೀಸಸ್ ದ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೆಂಟೆನ್ಸ್ ಅಷ್ಟೇ. ಸೊ ದಿಸ್ ಈಸ್ ದಿ ಥರ್ಡ್ ಕ್ವಶನ್. ಸೊ ಲೆಟ್ಸ್ ಸಿ ದಿ ಫೋರ್ತ್ ಒನ್. Fourth one, second one. Let's see second one. Amal fourth one. Write the steps you would use for making tea. Use the words solution, solvent, solute, dissolve, soluble, insoluble, filtrate and residue ಅಂತ ಕೊಟ್ಟಿದ್ದಾರೆ. ಅಂದರೆ ಟೀ ಮಾಡ್ಬೇಕಾದ್ರೆ ಏನೇ ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತೀಯಪ್ಪ, ಅದನ್ನ ಈ ನಮ್ಮ ಕಾನ್ಸೆಪ್ಟ್ ವೈಸ್ ಇನ್ವಾಲ್ವ್ ಮಾಡಬೇಕಾ ಆ ಸ್ಟೆಪ್ಸ್ಗಳನ್ನು. ನಾನು ಸಕ್ಕರೆ ಹಾಕಿದೆ, ಕರಗಿಸಿದೆ, ಆಮೇಲೆ ಟೀ ಪುಡಿ ಹಾಕ್ಸಿದೆ, ಕರಗಿಸಿದೆ, ಹೀಟ್ ಮಾಡಿದೆ, ಆಮೇಲೆ ಸೋಸಿದೆ, ಚಹಾ ಸೋಸಿದೆ, ಹಿಂಗಲ್ಲ ಬರೆಯೋದು. ಅದು ಇಂಗ್ಲೀಷಲ್ಲಿ ಹಿಂಗೆ ಬರೆಯೋದಲ್ಲ. ಅದನ್ನ ಅಲ್ಲೇನು ಯಾವ ಟು ಯೂಸ್ ದಿ ಸ್ಪೆಸಿಫಿಕ್ ಟರ್ಮ್ಸ್, ದಿ ಕೆಮಿಸ್ಟ್ರಿ ಟರ್ಮ್ಸ್, ಏನು ಸೊಲ್ಯೂಷನು, ಸಾಲ್ವೆಂಟು, ಸಾಲ್ಯೂಟು, ಡಿಸಾಲ್ವ್, ಸಾಲ್ಯುಬಲು, ಇನ್ಸಾಲ್ಯುಬಲ್, ಫಿಲ್ಟ್ರೇಟ್, ರೆಸಿಡ್ಯೂ, ಇಂಥ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಸ್ಟೆಪ್ಸನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಇದು ನೀವು ಹೋಮ್ವರ್ಕ್ ಥರ ಇದು, ನಿಮಗೆ ಇದುವೇ ಬರೀಬೇಕು. ಐಡಿಯಾ ಹೇಳ್ತೀನಿ ನೋಡಿರಿ ಹೆಂಗೆ. ಸಾಲ್ಯೂಟ್ ಬಿಟ್ಟಾಕಿ, ಫಸ್ಟ್ ಸಾಲ್ವೆಂಟ್ ದಟ್ ಈಸ್ ಮಿಲ್ಕ್ ಈಸ್ ಟೇಕನ್ ಇನ್ ಅ ಬೀಕರ್ ಅಂಡ್ ಇಟ್ ಈಸ್ ಈಟೆಡ್, ಈ ಥರ. ನೆಕ್ಸ್ಟ್ ಏನಾಗ್ತೀರಿ? ಸಕ್ಕರೆ. ಸಲ್ಯೂಟ್, ಸಕ್ಕರೆ ಎಲ್ಲ ಟೀ ಪುಡಿ ಹಾಕ್ತಾರಲ್ವ, ಯಾವುದೋ ಒಂದು ಹಾಕಿ ಫಸ್ಟು. ನೆಕ್ಸ್ಟ್ ಏನು ಬರೀತೀರಿ? ಸಲ್ಯೂಟ್ ಹಾಕ್ತಕ್ಕಂಥದ್ದೇನು? ಸಲ್ಯೂಟ್ ಟೀ ಪೌಡರ್ ಆರ್ ಟೀ ಲೀವ್ಸ್ ಈಸ್ ಆ್ಯಡೆಡ್ ಟು ದಿ ಬಾಯ್ಲಿಂಗ್ ಮಿಲ್ಕ್ ಆರ್ ಹೀಟೆಡ್ ಸಾಲ್ವೆಂಟ್. And a solute
sugar is added to that and it is dissolved. ಕರಗಿತು. Tea powder is insoluble. Sugar is soluble in that milk. ಈ ಥರ ವರ್ಡ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಯೂಸ್ ಮಾಡಬೇಕು. After everything is produced, after everything is prepared, you have to filtrate. Then the tea is filtrated to separate the insoluble tea powder. Tea powder ಅನ್ನು ಸಪರೇಟ್ ಮಾಡಬೇಕಲ್ವಾ, ಹಾಗಾಗಿ ಫಿಲ್ಟ್ರೇಷನ್ ಮಾಡಿದ್ವಿ. ಆ್ಯಂಡ್ ದಟ್ ಈಸ್ ದ ರೆಸಿಡ್ಯೂ. ಉಳ್ಕೊಂಡಿದ್ದೇನಪ್ಪ ಜಲ್ಡಿಯಲ್ಲಿ, ಅದು ರೆಸಿಡ್ಯೂ. ಕೆಳ ಬಂದಿದ್ದೇನೋ ಫಿಲ್ಟ್ರೇಟ್, ಕೆಳ ಬಂದಿದ್ದೇನೋ ಸೋಸಿದ ಮೇಲೆ ಬರುತ್ತಲ್ಲ ಚಾ, ಅದು ಫಿಲ್ಟ್ರೇಟ್. ಆ ಥರ ವರ್ಡ್ಸನ್ನು ಯೂಸ್ ಮಾಡಬೇಕು. ಇಟ್ಸ್ ಜಸ್ಟ್ ಲೈಕ್ ಹೋಮ್ವರ್ಕ್ ಫಾರ್ ಯು. Question 4, not just like it is for your homework. Explain the following given examples. One is saturated solution, pure substance, colloid, suspension. ಇವುಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕಂತೆ ಎಕ್ಸಾಂಪಲ್ ಜೊತೆಗೆ. ಏನಪ್ಪ ಸ್ಯಾಚುರೇಟೆಡ್ ಸೊಲ್ಯೂಷನ್ ಹಂಗಂದ್ರೆ ಏನಪ್ಪ ಹೇಳ್ಬೇಕಾದ್ರೆ, when no more solute can be added to a solution, then that solution is called as saturated solution. ಇನ್ನೇನಪ್ಪ ಸೊಲ್ಯೂಷನ್ಗೆ ಇನ್ನು ಸಲ್ಯೂಟ್ ಹಾಕಕ್ಕೆ ಸಾಧ್ಯ ಇಲ್ಲ ಅಂತಂದಾಗ that becomes saturated solution. ಎಕ್ಸಾಂಪಲ್ ಏನು, when the sugar is added to the say 100 gram of water, it can be added to a maximum value, so then that becomes a saturated solution. ಬರಿಬೋದು. ಸೊ ಡೆಫಿನಿಷನ್ ಬರೀಬೇಕು. ಎಕ್ಸಾಂಪಲ್ ಸ್ಯಾಚುರೇಟೆಡ್ ಶುಗರ್ ಸೊಲ್ಯೂಷನ್ ಅಷ್ಟೇ. ಮುಂಚೆ ಹೇಳಿದ್ದೀನಿ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನಪ್ಪ, ಇಟ್ಸ್ ಎ ಮ್ಯಾಟರ್, ಅದೊಂದು ಮ್ಯಾಟರ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಸಬ್ಸ್ಟೆನ್ಸ್, ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಇಸ್ ಎ ಮ್ಯಾಟರ್ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಸಬ್ಸ್ಟೆನ್ಸ್. It is broadly classified into two types, that is elements and compounds. Right? ಈ ಥರ ಎಕ್ಸಾಂಪಲ್ ಈ ಕಡೆ ಬಂದರೆ ನಾವು ಐರನ್ನು, ಕಾಪರು, ಜಿಂಕು, ಮೆಗ್ನೀಷಿಯಮು ಅದು ಇದೆ ಅಂತ ಬರೀತೀರಿ. ಕಾಂಪೌಂಡ್ ಬಂದರೆ ಕಾಪರ್ ಸಲ್ಫೇಟು, ಜಿಂಕ್ ಸಲ್ಫೇಟು, FeS ಅಂದರೆ ಐರನ್ ಸಲ್ಫೈಡು, ರೈಟ್, ಅಲ್ಯೂಮಿನಿಯಂ ಸಲ್ಫೇಟು ಅಂತ ಈ ಕಡೆ ಎಕ್ಸಾಂಪಲ್ ಬರೀತೀರಿ ಅಷ್ಟೇ. ಒಂಚೂರು ಇನ್ಫಾರ್ಮೇಷನ್ ಕೊಡಬೇಕು ಅದ್ರ ಬಗ್ಗೆ. ಕೊಲಾಯ್ಡ್, ಏನು ಕೊಲಾಯ್ಡು? ಕೊಲಾಯ್ಡ್ ಈಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಸೊಲ್ಯೂಷನ್ ಅಂಡ್ ಸಸ್ಪೆನ್ಷನ್. ಸೊಲ್ಯೂಷನ್ ಮತ್ತು ಸಸ್ಪೆನ್ಷನ್ ಮಧ್ಯೆ ಇರತಕ್ಕಂಥದ್ದು ಅದು ಕೊಲಾಯ್ಡ್ ಅಂತ. ಅದು ನಾವು ಆ ಥರ ಕರಿತೀವಿ. ಜನರಲಿ ವಿ ಕಾಲ್ ದಟ್ ಆಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಸೊಲ್ಯೂಷನ್ ಅಂಡ್ ಸಸ್ಪೆನ್ಷನ್. ಇನ್ ದಿ ಕೊಲಾಯ್ಡ್ಸ್ ದಿ ಪಾರ್ಟಿಕಲ್ಸ್ ಆರ್ are small in size, which we cannot see them with our naked eyes, but they are large enough to scatter the light. Or colloids give Tyndall effect. Tyndall effect ಅನ್ನು ಕೊಡ್ತವೆ. ಎಕ್ಸಾಂಪಲ್ ಮಿಲ್ಕ್ ಅಂತ ಬರೀರಿ ಅಷ್ಟೇ, ಸಿಂಪಲ್. ಇನ್ನೊಂದು ಬರುತ್ತೆ ಜಲಾಟಿನ್ ಅಂತ ಬರುತ್ತೆ, ಜಲಾಟಿನ್ ಅಂತ ಕೊಡ್ಬೋದು. ನೆಕ್ಸ್ಟ್ ಸಸ್ಪೆನ್ಷನ್. ಸಸ್ಪೆನ್ಷನ್ ಅಂದ್ರೆ ಏನು? ಸಸ್ಪೆನ್ಷನ್ ಈಸ್ ಅನ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಏನದು? ಇಟ್ಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅದು ಒಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇನ್ ವಿಚ್ ದಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಡು ನಾಟ್ ಡಿಸಾಲ್ವ್, ಕರಗಲ್ಲ. ರಾದರ್ ದಿ ಸಸ್ಪೆಂಡ್ ಥ್ರೂಔಟ್ ದಿ ಮೀಡಿಯಂ. ಪ್ರತಿ ಕಡೆನೂ ಸಸ್ಪೆಂಡ್ ಆಗಿರುತ್ತೆ, ಎಲ್ಲ ಕಡೆ ನೇತಾಡ್ತಿರುತ್ತೆ. ಇಫ್ ಇಟ್ ಈಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್ ಫಾರ್ ಸಮ್ ಟೈಮ್, ದಿ ಪಾರ್ಟಿಕಲ್ಸ್ ಸೆಟಲ್ ಡೌನ್, ದೆನ್ ಸಸ್ಪೆನ್ಷನ್ ಬ್ರೇಕ್ಸ್. Before breakdown of suspension give Tyndall effect ಕೊಡ್ತವೆ. And the particles of suspension are visible with naked eye. They can be seen with naked eye. Right? ಈ ಥರ ಬರೆಯೋದು. ಸುಮ್ಮನೆ ಇನ್ಫಾರ್ಮೇಷನ್ ಕೊಡಬೇಕು, ಡೆಫಿನಿಷನ್ ಅಥವಾ ಒಂಚೂರು ಇನ್ಫಾರ್ಮೇಷನ್ ಕೊಡಬೇಕು, ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿದೆ, ಭಾಳಷ್ಟು ಬರೀಬಹುದು. Next, question 5. Classify each of the following as homogeneous or heterogeneous mixture: soda water, wood, air, soil, vinegar, filtered tea ಅಂತ ಕೇಳಿದ್ದಾರೆ.
ಇದ್ರಾಗ ಯಾವ್ಯಾವ ಹೋಮೋ ಮತ್ತು ಹೆಟ್ರೋಜಿನಸ್ ಅಂತಂದು ಕ್ಲಾಸಿಫೈ ಮಾಡಬೇಕು. ಸೋಡಾ ವಾಟರ್ ಅಂದ್ರೇನು, ಎರೇಟೆಡ್ ಸೋಡಾ ವಾಟರ್. ಸೊ ವಾಟ್ರಲ್ಲಿ ಕಾರ್ಬನ್ನ ಡಿಸಾಲ್ವ್ ಮಾಡಿರ್ತಕ್ಕಂಥದ್ದು ಸೋಡಾ ವಾಟರ್, ಅದು ಕಾರ್ಬನೇಟೆಡ್ ವಾಟರ್. ಸೋಡಾ CO2. ಸೊ CO2 ಮಿಕ್ಸ್ ಮಾಡಿರ್ತಕ್ಕಂಥದ್ದು, ಅಂಡ್ ಇಟ್ ಇಸ್ ಎ ಹೋಮೋಜಿನಸ್ ಮಿಕ್ಸ್ಚರ್ ದಟ್ ಗ್ಯಾಸ್ ಇಸ್ ಗೋಯಿಂಗ್ ಟು ಡಿಸಾಲ್ವ್ ಎವ್ರಿವೇರ್ in that liquid water and the composition is uniform, so that why we call it as homo. Soda water is a homogeneous mixture. ಅದ್ರ ಬಗ್ಗೆ ಹೇಳುವಾಗ ಮುಂಚೆ ಹೇಳಿದ್ದೀನಿ, ರೈಟ್, ಹೋಮೋಜಿನಿಯಸ್ ಮಿಕ್ಸ್ಚರ್. ವುಡ್, ಕಟ್ಟಿಗೆ, ಕೆಲವು ಕಡೆ ಟೊಳ್ಳು ಇರುತ್ತೆ, ಕೆಲವು ಕಡೆ ಗಟ್ಟಿ ಇರುತ್ತೆ, ಕೆಲವು ಕಡೆ ತೂತ್ ಇರುತ್ತೆ, ರೈಟ್, ಹೋಲ್ಸ್ ಇರ್ತವೆ ಟೊಳ್ಳು. ಸೊ ಕೆಲವು ಕಡೆ ಏನಾಗುತ್ತೆ ಕಂಪ್ಲೀಟಾಗಿ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಅದು ಇಟ್ಸ್ ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್ನು, ಹಾಗಾಗಿ ಹೆಟ್ರೋಜಿನಸ್ ಮಿಕ್ಸ್ಚರ್. ಏರ್, ಗಾಳಿ, ಇಟ್ಸ್ ಎ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ ಮೆನಿ gases, ನಾಟ್ gases, ಗ್ಯಾಸಸ್. ಸಾಯಿಲ್, ಇದು ಹೆಟ್ರೋಜಿನಸ್. ಕೆಲವು ಕಡೆ ಅಲ್ಯೂಮಿನಿಯಂ ಸಾಯಿಲ್ ಇರುತ್ತೆ, ಕೆಲವು ಕಡೆ ಅಲ್ಯೂಮಿನಿಯಂ ಕಂಟೆಂಟ್ ಇರುತ್ತೆ, ಕೆಲವು ಕಡೆ ಇರಲ್ಲ, ರೈಟ್. ಕೆಲವು ಕಡೆ ಇನ್ನೊಂದಿದ್ರೆ ಇನ್ನೊಂದು ಕಡೆ ಇನ್ನೊಂದಿರಲ್ಲ ಸಾಯಿಲ್. ಇಟ್ಸ್ ಹೆಟ್ರೋಜಿನಸ್ ಮಿಕ್ಸ್ಚರ್. ವಿನೆಗಾರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಫಿಲ್ಟರ್ಡ್ ಟೀ, ಹೈಲಿ ಫಿಲ್ಟರ್ಡ್ ಅಂತ ಕೊಡಬೇಕು ಅವರು. ಫಿಲ್ಟರ್ ಅಂದರೆ ಹೈಲಿ ಫಿಲ್ಟರ್ಡ್ ಟೀ, ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಎಲ್ಲ ಹೊರಗಡೆ ಇರುತ್ತೆ ನೋಡಿ, ಟೀ ಪೌಡ್ರ್ ಮತ್ತೊಂದು ಮುಗಿದೊಂದು ಎಲ್ಲ ಹೊರಗಡೆ ಫಿಲ್ಟರ್ ಆದಮೇಲೆ ಕೆಳಗೆ ಬರುತ್ತೆ ನೋಡಿ. ಸೊ ಫಿಲ್ಟರ್ಡ್ ಟೀ ದಟ್ ಬಿಕಮ್ಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಅದು ಹೋಮೋಜಿನಿಯಸ್. ಫಿಲ್ಟರ್ ಆಗ ಮುಂಚೆ ಹೆಟ್ರೋಜಿನಿಯಸ್, ಫಿಲ್ಟರ್ ಮುಂಚೆ ಹೆಟರೋ, ಫಿಲ್ಟರ್ ಆದಮೇಲೆ ಹೋಮೋಜಿನಿಯಸ್ ಮಿಕ್ಸ್ಚರ್. ಕ್ವಶನ್ 6 ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ಇವು. How would you confirm that a colorless liquid given to you is pure water? ನಿಮಗೆ ಒಂದು ಲಿಕ್ವಿಡ್ ಕೊಟ್ಟಿದ್ದಾರಪ್ಪ, ಬಣ್ಣಿಲ್ಲ ಅದಕ್ಕೆ, ಲೈಕ್ ವಾಟರ್, ನೀರಿನ ಥರ ಬಣ್ಣಿಲ್ಲ, ಅದು ವಾಟರ್ ಅಂತ ನಿಮಗೆ ಹೆಂಗ ಕನ್ಫರ್ಮ್ ಮಾಡ್ತೀರಿ? ಏನು ಮಾಡ್ತೀರಿ ಅವಾಗ? ಕೊಟ್ಟಿರ್ತಕ್ಕಂಥ ನೀರಲ್ಲ, ಕೊಟ್ಟಿರ್ತಕ್ಕಂಥ ಕಲರ್ಲೆಸ್ ಲಿಕ್ವಿಡನ್ನು ಏನು ಮಾಡಬೇಕು? ಬಾಯ್ಲ್ ಮಾಡಿ, ಬಿಸಿ ಮಾಡಿ. just apply the heat to that colorless liquid. ಕೊಟ್ಟಿರ್ತಕ್ಕಂಥ ಲಿಕ್ವಿಡ್ಗೆ ಹೀಟ್ ಸಪ್ಲೈ ಮಾಡ್ರಪ್ಪ. if it boils at 100 degrees Celsius, 100 degrees Celsius, 100 ಡಿಗ್ರಿ ಸೆಲ್ಸಿಯಸ್ ಎಲ್ಲದು ಬಾಯ್ಲ್ ಆದರೆ, ಕುದ್ರೆ, ಹಾಗಾದ್ರೆ ವಾಟರ್ ಆಗುತ್ತೆ ಅದು. ಯಾಕೆ ಹೇಳಿ? ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಆಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್, ಅರ್ಥ ಮಾಡ್ಕೊಡ್ರಿ, ಆಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್, the given colorless liquid should boil at 100 degrees Celsius. If it boils at 100 degrees Celsius, then it is water, then it is pure water. Why water? Pure water. If it is not, or if it doesn't boil at exactly 100 degrees Celsius, ಸ್ವಲ್ಪ ಹೆಚ್ಚು ಕಮ್ಮಿ ಟೆಂಪರೇಚರ್ 101, 110, 195 ಈ ಥರ ಬಾಯ್ಲ್ ಆದರೆ, then the given liquids, then the given colorless liquid is not pure water. ಏನೋ ಮಿಕ್ಸ್ ಆಗಿದೆ, ಅದ್ರಾಗೇನೋ ಅಡಲ್ಟ್ರೆಂಟ್ ಇದೆ, ಅದ್ರಾಗ ಇನ್ನೊಂದು ಯಾವುದೋ ಮಿಕ್ಸ್ ಆಗಿದೆ ಅಂತ ಅರ್ಥ, ಪ್ಯೂರ್ ವಾಟರ್ ಅಲ್ಲ ಅಂತ ಅರ್ಥ. ಸೊ ಪ್ಯೂರ್ ವಾಟರ್ ಆಗಿರ್ಬೇಕಂದ್ರೆ ಮಾಡಬೇಕಾದ್ರೆ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಾಯ್ಲ್ ಆಗಬೇಕು. ಇದು ಟೆಕ್ನಿಕಲ್ ಕ್ವಶನ್. 7, ವಿಚ್ ಆಫ್ ದಿ ಫಾಲೋವಿಂಗ್ ಮಟೀರಿಯಲ್ಸ್ ಫಾಲ್ ಇನ್ ದ ಕ್ಯಾಟಗರಿ ಆಫ್ ಎ ಪ್ಯೂರ್ ಸಬ್ಸ್ಟೆನ್ಸ್? ಕೆಳಗೆ ಕೊಟ್ಟಿರ್ತಕ್ಕಂಥ ಮಟೀರಿಯಲ್ಸ್ ಇದಾವೆ, ಅದರಲ್ಲಿ ಯಾವುದು ಪ್ಯೂರ್ ಸಬ್ಸ್ಟೆನ್ಸ್ ಅಂತಂದು ಹೇಳ್ಬೇಕು. ಫಸ್ಟ್ ಒನ್, ಐಸ್. Ice is a pure substance. Yes, it is made up of only water, H2O, everywhere H2O. Ice is a compound, H2O. This is ice piece, H2O. ಎಲ್ಲ ಕಡೆ H2O ಇರುತ್ತೆ. So it is a compound, therefore it is a pure substance. ಇದು ಒಂದು ಕಾಂಪೌಂಡು, ಹಾಗಾಗಿ ಅದು ಒಂದು pure substance. Next, milk. Milk is not a pure substance. It contains fats, proteins, that this water has the components. It's not a matter of one substance, it's a matter of many substances. So it is not. Iron, yes, it's an element, therefore it's a pure substance.
Hydrochloric acid is HCl. Acid HCl, hydrochloric acid. Yes, it is a pure substance. It's a compound. It's a compound if it's a pure substance. Hydrochloric acid. Next, calcium oxide. Calcium oxide, CaO. It's a compound. It's a pure substance. Pure substance divided into elements and compounds. Since it's a compound, it's a pure substance. Next, mercury. Hg. Mercury. Mercury is an element, right? It's an element. Therefore, it's a pure substance. Therefore, it is a pure substance. Done? Brick. Ittige. No, it's made up of many substances and it's a mixture. Brick is a mixture. It's not a compound. It's not a pure substance. It is not a pure substance. Wood. Kattige kuda ashte. Wood is also not pure substance. Gali. No. Air contains many different gases. Nitrogen, oxygen, argon, carbon dioxide, methane, that this. So it's a mixture. The two homogeneous mixture, and it is not a pure substance. It is not a pure substance. One more question. Engineer. Identify the solutions among the following mixtures. ಕೆಳಗೆ ಕೊಟ್ಟಿರ್ತಕ್ಕಂಥ ಮಿಕ್ಸ್ಚರ್ಗಳಲ್ಲಿ ಯಾವುದು ಸೊಲ್ಯೂಷನ್ಸ್ ಅಂತ ಕೇಳಿದ್ದಾರೆ. ಒಂದನೇದು ಸಾಯಿಲ್. ನೋ, ಸಾಯಿಲ್ ಇಸ್ ನಾಟ್ ಎ ಸೊಲ್ಯೂಷನ್. ಸೊಲ್ಯೂಷನ್ ಅಂದ್ರೆ ಏನು? ಸೊಲ್ಯೂಷನ್ ಶುಡ್ ಬಿ ಎ ಹೋಮೋಜಿನಸ್ ಮಿಕ್ಸ್ಚರ್. ಎ ಸೊಲ್ಯೂಷನ್ ಇಸ್ ಎ ಹೋಮೋಜಿನಸ್ ಮಿಕ್ಸ್ಚರ್. ಹೌದಾ? ವಾಟ್ ಇಸ್ ಸೊಲ್ಯೂಷನ್? ಇಟ್ಸ್ ಎ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್. ಎ ಸೊಲ್ಯೂಷನ್ ಶುಡ್ ಬಿ ಹೋಮೋಜಿನಸ್ ಮಿಕ್ಸ್ಚರ್. ಫಸ್ಟ್ ಒನ್ ಸಾಯಿಲ್ ಅಂತೆ. ಸಾಯಿಲ್ ಇಟ್ಸ್ ನಾಟ್ ಎ ಹೋಮೋಜಿನಸ್ ಮಿಕ್ಸ್ಚರ್, ದೇರ್ಫೋರ್ ಇಟ್ ಇಸ್ ನಾಟ್ ಸೊಲ್ಯೂಷನ್. ಅಲ್ಲ. Sea water. Sea water. Samudra neeru. Yes, it can be taken as solution. It can be taken as solution. Sea water can be taken as solution. Because if you take the sea water, ತಗೊಳ್ರಿ, ನೀರು ತಗೊಳ್ರಿ, ಎಲ್ಲಿ ಏನೇನಿರುತ್ತೆ ನೋಡಿ, ಇಲ್ಲಿ ಸಾಲ್ಟ್ ಇರುತ್ತೆ, ಇಲ್ಲಿ ಕೂಡ ಸಾಲ್ಟ್ ಇರುತ್ತೆ, ಇಲ್ಲಿ ಕೂಡ ಸಾಲ್ಟ್ ಇರುತ್ತೆ, ಇಲ್ಲಿ ಕೂಡ ಸಾಲ್ಟ್ ಇರುತ್ತೆ, and composition is almost uniform. It's almost uniform. If it is a solution. Air, ಗಾಳಿ. Yes, it's a homogeneous mixture of many gases, nitrogen, oxygen, that. Since it is a homogeneous mixture, it is a solution. Yes, it is solution. Air. Coal, ಕಲ್ಲಿದ್ದಲು. No, it's not a solution. How can it be a solution? Solution ಅಲ್ಲ ಅದು. Because we cannot say that the composition is going to be uniform everywhere. We cannot say. Soda water, yes, it is a homogeneous mixture, hence it is a solution. It is a solution. Question 9. Which of the following will show indole effect? A salt solution, B milk, C copper sulfate solution, D starch solution. ಯಾವುದರಲ್ಲಿ ಯಾವುದು ಇದು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದು ಇಂಡಲ್ ಎಫೆಕ್ಟ್ ಅನ್ನು ತೋರಿಸುತ್ತೆ ಅಂತ ಕೇಳಿದರೆ, ಎ ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಸೊಲ್ಯೂಷನ್ ಈಸ್ ಎ ಸೊಲ್ಯೂಷನ್. ಸೊಲ್ಯೂಷನ್ಸ್ ಡು ನಾಟ್ ಶೋ, ಡು ನಾಟ್ ಡಿವೇಟ್, ಡು ನಾಟ್ ಸ್ಕ್ಯಾಟರ್ ದಿ ಬೀಮ್ ಆಫ್ ಲೈಟ್. ಲೈಟನ್ನು ಸ್ಕ್ಯಾಟರ್ ಮಾಡಲ್ಲ ಯಾವ ಸೊಲ್ಯೂಷನ್ಗಳು. ಸಾಲ್ಟ್ ಸೊಲ್ಯೂಷನ್ ಇಸ್ ಎ ಸೊಲ್ಯೂಷನ್. ಬರೀಬೇಕು, ಸಾಲ್ಟ್ ಸೊಲ್ಯೂಷನ್ ಇಸ್ ಸೊಲ್ಯೂಷನ್. ಇಟ್ does not scatter the beam of light, hence Tyndall effect is not observed in salt solution. B. Milk, yes, milk is a colloid. Milk is a colloid. Milk is a colloid, hence it gives or it shows Tyndall effect. C. Copper sulfate solution, ಇದು ಅಷ್ಟೇ, ಸೇಮ್ ಇದೇ ಥರ, just like salt solution, it is a solution. Copper sulfate solution is a solution. No solution give you Tyndall effect. Therefore, no. Yes, it gives Tyndall effect. Starch solution.
starch solution, it is just like a colloid. It is just like a colloid or like a suspension, an intermediate between them. Yes, it gives. So this, the starch solution scatter the beam of light, hence it gives Tyndall effect ಕೊಡುತ್ತೆ. ನೆಕ್ಸ್ಟ್ 10ನೇದು, ಡೆಫಿನೆಟ್ಲಿ ಎಲ್ಲ ಕ್ವಶನ್ಸು ಕೇಳಬಹುದಾದಂಥ ಕ್ವಶನ್ಸ್ಗಳು, ಅಂದರೆ ಹೋಲ್ ಆ್ಯಂಡ್ ಸೋಲ್ ಕ್ವಶನ್ ಕೇಳೋ ಬದಲಿ ಅದ್ರಾಗೊಂದು ಇದ್ರಾಗೊಂದು ಕೇಳ್ಬೋದು ನಾವು ಪಾಯಿಂಟ್ಸ್ ಆಗಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಇವು MCQ ಕ್ವಶನ್ಸ್ಗಳು. 10th, ಕ್ಲಾಸಿಫೈ ದಿ ಫಾಲೋವಿಂಗ್ ಇಂಟು ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್. ಸೊ ಕೆಳಗೆ ಕೊಟ್ಟಿದ್ದಾರೆ, ಅವನ್ನೆಲ್ಲವೂ ಅವ್ರು ಯಾವ್ದು ಎಲಿಮೆಂಟು, ಯಾವ್ದು ಕಾಂಪೌಂಡು, ಯಾವ್ದು ಮಿಕ್ಸ್ಚರ್ ಅಂತಂದು ಕ್ಲಾಸಿಫೈ ಮಾಡಬೇಕು. ಸೋಡಿಯಂ ಇಸ್ ಅನ್ ಎಲಿಮೆಂಟ್. ಎಸ್, ಸೋಡಿಯಂ ಇಸ್ ಅನ್ ಎಲಿಮೆಂಟ್, ಅದು ಒಂದು ಧಾತು. ಸಾಯಿಲ್ ಮಣ್ಣು, ಅದೊಂದು ಮಿಕ್ಸ್ಚರ್, ಇಟ್ಸ್ ಎ ಮಿಕ್ಸ್ಚರ್. ನೆಕ್ಸ್ಟು ಶುಗರ್ ಸೊಲ್ಯೂಷನ್, ಅದೇನದು ಹೋಮೋಜಿನಸ್ ಮಿಕ್ಸ್ಚರ್. ಸೊ ದಿಸ್ ಇಸ್ ಎ ಮಿಕ್ಸ್ಚರ್, ಇಟ್ಸ್ ನಾಟ್ ಅನ್ ಎಲಿಮೆಂಟ್ ಆರ್ ಕಾಂಪೌಂಡ್, ಇಟ್ಸ್ ಎ ಮಿಕ್ಸ್ಚರ್. ದಟ್ ಟು ಹೋಮೋಜಿನಿಯಸ್ ಮಿಕ್ಸ್ಚರ್. ಶುಗರ್ ಸೊಲ್ಯೂಷನ್ ಈಸ್ ಹೋಮೋಜಿನಸ್ ಮಿಕ್ಸ್ಚರ್. ಸಿಲ್ವರ್ ಬೆಳ್ಳಿ, ಅದೊಂದು ಎಲಿಮೆಂಟ್, ಸಿಂಬಲ್ Ag. ಕ್ಯಾಲ್ಶಿಯಂ ಕಾರ್ಬೋನೇಟ್, ಏನಿದು, ಇದೊಂದು ಕಾಂಪೌಂಡ್, ಇಟ್ಸ್ ಎ ಕಾಂಪೌಂಡ್. ಕ್ಯಾಲ್ಶಿಯಂ ಕಾರ್ಬೋನೇಟ್, ಇದನ್ನ ಕಾಕೋತ್ರಿ ಅಂತಾರೆ, ಸುಮ್ಮನೆ ಕಾಮಿಡಿ ಮಾಡಲಿಕ್ಕೆ. ಇಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಕಾಕೋತ್ರಿ, ಸುಮ್ಮನೆ ಕಾಮಿಡಿ ಮಾಡಲಿಕ್ಕೆ ಅಂತಾರೆ. PUC ಎಲ್ಲ ಶಾರ್ಟ್ಕಟ್ ಆಗಿ ಕಾಕೋತ್ರಿ ಅಂತಾರೆ. ಇಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, CaCO3, ಮೇಡ್ ಅಪ್ ಆಫ್ 3 ಎಲಿಮೆಂಟ್ಸ್, ಕ್ಯಾಲ್ಶಿಯಂ, ಕಾರ್ಬನ್, ಆಕ್ಸಿಜನ್, ಇನ್ ಎ ರೇಷಿಯೋ with respect to number of atoms, that is 1:1:3, in a proportion that is 1:1:3, fixed proportion. It's a compound, ಅದು ಒಂದು ಸಂಯುಕ್ತ ಕಾಂಪೌಂಡ್. tin is an element, ಅದೊಂದು ಎಲಿಮೆಂಟ್, ಧಾತು. silicon is also an element, ಧಾತು. tin, silicon element. Next question. ಇನ್ನದಪ್ಪ ಇದಾವೆ. ಕೋಲ್, ಕಲ್ಲಿದ್ದು, ಅದು ಮಿಕ್ಸ್ಚರ್, ಮಿಶ್ರಣ. ಏರ್, ಇಟ್ಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಎಸ್, ಇಟ್ಸ್ ಎ ಮಿಕ್ಸ್ಚರ್, ದಟ್ ಟು ಹೋಮೋಜಿನಿಯಸ್ ಮಿಕ್ಸ್ಚರ್. ಏರ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ನೆಕ್ಸ್ಟ್ ಸೋಪ್, ಅದು ಕೂಡ ಮಿಕ್ಸ್ಚರ್. Methane, CH4, ಅದು ಕಾಂಪೌಂಡ್. ಏನದು ಕಾಂಪೌಂಡ್, ಮೇಡ್ ಅಪ್ ಆಫ್ 2 ಎಲಿಮೆಂಟ್ಸ್, ಕಾರ್ಬನ್ ಅಂಡ್ ಹೈಡ್ರೋಜನ್, ಇನ್ ದ ರೇಷಿಯೋ, ಇನ್ ದ ಪ್ರಪೋರ್ಷನ್ 1:4 with respect to number of atoms. Methane. Next, carbon dioxide, CO2, ಇದು ಕೂಡ ಒಂದು ಕಾಂಪೌಂಡ್. This is also a compound because it's made up of 2 elements, carbon and oxygen, in the proportion 1:2 with respect to the number of atoms. Blood, it's a mixture. What kind of mixture? Heterogeneous mixture. The two, it is a colloid. ಅದರಲ್ಲಿ ಯಾವುದು ಕೊಲಾಯ್ಡ್? ಹೆಟ್ರೋಜೆನಸ್ ಮಿಕ್ಸ್ಚರ್, ಬ್ಲಡ್, ಕೊಲಾಯ್ಡ್. ಸಿಂಪಲ್ ಮಿಕ್ಸ್ಚರ್ ಅಂತ ಬರೆದ್ರೆ ಆಯ್ತು. ಯು ಕ್ಯಾನ್ ಜಸ್ಟ್ ರೈಟ್ ಆಸ್ ಮಿಕ್ಸ್ಚರ್. ನೆಕ್ಸ್ಟ್ 11th ಕ್ವಶನ್ ಅಂಡ್ ದಿ ಲಾಸ್ಟ್ ಕ್ವಶನ್.
ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಕೆಮಿಕಲ್ ಚೇಂಜಸ್. ಸೊ ಕೆಳಗಡೆ ಒಂದು ಟೇಬಲ್ ಒಂದಿಷ್ಟು ಕೊಟ್ಟಿದ್ದಾರೆ ABCDEF ಅಂತ, ಅದರಲ್ಲಿ ಯಾವುದು ಕೆಮಿಕಲ್ ಚೇಂಜ್ ಅಂತಂದು ಹೇಳ್ಬೇಕು ನಾವು ಯಾವ್ಯಾವು. ಗ್ರೋತ್ ಆಫ್ ಎ ಪ್ಲಾಂಟ್, ಒಂದು ಗಿಡದ ಬೆಳವಣಿಗೆ, ಒಂದು ಸಸ್ಯದ ಬೆಳವಣಿಗೆ. ಗ್ರೋತ್ ಆಫ್ ಎ ಪ್ಲಾಂಟ್, ಗ್ರೋತ್ ಆಫ್ ಎ ಪ್ಲಾಂಟ್. ನೋಡಿ, ಗ್ರೋತ್ ಆಫ್ ಎ ಪ್ಲಾಂಟ್ ಬೆಳಿಬೇಕಂದ್ರೆ ಅಲ್ಲಿ ಭಾಳಷ್ಟು ಬಯೋಕೆಮಿಕಲ್ ಪ್ರೊಸೆಸ್ ಆಗಬೇಕಲ್ಲಿ. ಇನ್ಸೈಡ್ ದಟ್ ಪ್ಲಾಂಟ್ ಭಾಳಷ್ಟು ಬಯೋಕೆಮಿಕಲ್ ಪ್ರೊಸೆಸ್ ಆಗಬೇಕು. ನಾವು ಅಷ್ಟೇ, ನಾವು ಬೆಳೀತಾವೆ ಅಂದರೆ ಚಿಕ್ಕ ಹುಡುಗರಿಂದಾಗಿಂದ ಬೆಳೀತಾ ಬರ್ತೀವಿ ಅಂದರೆ ಎತ್ತರಕ್ಕೆ, ನಮ್ಮಲ್ಲಿ ಕೂಡ ಭಾಳಷ್ಟು ಬಯೋಕೆಮಿಕಲ್ ಪ್ರೊಸೆಸ್ಸಲ್ಲಿ ಆಗ್ತಿರ್ತವೆ. ಬಯೋಕೆಮಿಕಲ್ ಬಯಾಲಜಿಕಲ್ ಪ್ರೊಸೆಸಸ್, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿರ್ತವೆ ಒಳಗಡೆ. ಸೊ ಇಟ್ಸ್ ಎ ಕೆಮಿಕಲ್ ಚೇಂಜ್. ಇಟ್ ಇನ್ವಾಲ್ವ್ಸ್ ಕೆಮಿಕಲ್ ಚೇಂಜ್. ಗ್ರೋತ್ ಆಫ್ ಎ ಪ್ಲಾಂಟ್ ಇನ್ವಾಲ್ವ್ಸ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಆಗಬೇಕಲ್ಲಿ, ಹಾಗೇ ಆಗುತ್ತೆ. ರಸ್ಟಿಂಗ್ ಆಫ್ ಐರನ್, ತುಕ್ಕಿಡಿಯುವುದು, ಹೇಳಿದ್ದೆ ನಾನು ಆಗಲೇ. ರಸ್ಟಿಂಗ್ ಆಫ್ ಐರನ್, ಇಟ್ಸ್ ಎ ಕೆಮಿಕಲ್ ಚೇಂಜ್ ಬಿಕಾಸ್ ಇಟ್ಸ್ ಜಸ್ಟ್ ಅನ್ ಆಕ್ಸೈಡ್ ಆಫ್ ಐರನ್. Fe2O3, FeO, ಈ ಥರ ಡಿಫ್ರೆಂಟ್ ಆಕ್ಸೈಡ್ಸ್ ಇರ್ತವೆ. Fe3O4, FeO, ಈ ಥರ. ವೆನ್ Fe and oxygen combines chemically to give oxides, iron oxides, that gives or that is taken as or that is called as rusting of iron. ತುಕ್ಕಿಡಿಯುವುದು, ಅದು ಕೆಮಿಕಲ್ ಚೇಂಜ್. ಮಿಕ್ಸಿಂಗ್ ಆಫ್ ಐರನ್ ಫಿಲ್ಲಿಂಗ್ಸ್ ಅಂಡ್ ಸ್ಯಾಂಡ್, ಮರಳನ್ನು ಮತ್ತು ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳನ್ನು ಮಿಕ್ಸ್ ಮಾಡುವುದು. ಇದು ಕೆಮಿಕಲ್ ಚೇಂಜಾ? ಅಲ್ಲ, ಇದು ಮಿಕ್ಸಿಂಗ್ ಅಷ್ಟೇ. ಇದು ಫಿಸಿಕಲ್ ಚೇಂಜ್, ಇಟ್ ಇಸ್ ನಾಟ್ ಎ ಕೆಮಿಕಲ್ ಚೇಂಜ್. ಮುಂಚೆ ಐರನ್ ಫಿಲ್ಲಿಂಗ್ಸ್ ಇದ್ವಿ, ಈ ಕಡೆ ಸ್ಯಾಂಡ್ ಇತ್ತು. ಒಂದು ಚೇಂಜನ್ನು ನೀವು ಮಾಡಿದ್ರಿ. ಏನು ಚೇಂಜ್ ಮಾಡಿದ್ರಿ? ಮಿಕ್ಸ್ ಮಾಡಿದ್ರಿ. and that change that you brought there is a physical change. It's a physical mixing, not chemical change. Here no chemical change occurs. B. Cooking of food, food ಅನ್ನು ಕುಕ್ ಮಾಡೋದು. Yes, it needs it involves chemical reactions, in fact chemical change. ನೀವು ಹೇಟ್ ಕೊಡ್ತೀರಿ, ಬರ್ನ್ ಆಗುತ್ತೆ. ಬರ್ನ್ ಮೀನ್ಸ್ ಕುದಿಯುತ್ತೆ, ಬಾಯ್ಲ್ ಆಗುತ್ತೆ, ಊಟ ಅನ್ನ ಬಾಯ್ಲ್ ಆಗುತ್ತೆ, ಅಕ್ಕಿ ಬಾಯ್ಲ್ ಆಗುತ್ತೆ. ಎಲ್ಲದು ಕೆಮಿಕಲ್ ರಿಯಾಕ್ಷನ್ಸ್. ವಿ ಕ್ಯಾನ್ ಟೇಕ್ ಇಟ್ ಆಸ್ ಕೆಮಿಕಲ್ ರಿಯಾಕ್ಷನ್ ಆರ್ ಕೆಮಿಕಲ್ ಚೇಂಜ್. ಎಸ್, ಕುಕಿಂಗ್ ಆಫ್ ಫುಡ್ ಈಸ್ ಎ ಕುಕಿಂಗ್ ಆಫ್ ಫುಡ್ ಇನ್ವಾಲ್ವ್ಸ್ ಕೆಮಿಕಲ್ ಚೇಂಜ್. ಈಸಿ ಅನ್ಬಾರ್ದು ನಾವು. ಕುಕಿಂಗ್ ಆಫ್ ಫುಡ್ ಇನ್ವಾಲ್ವ್ಸ್ ಕೆಮಿಕಲ್ ಚೇಂಜಸ್ ಅಂತ ಹೇಳಬೇಕು. ಡೈಜೆಷನ್ ಆಫ್ ಫುಡ್, ಎಸ್ ಆಫ್ ಕೋರ್ಸ್ ದೇರ್ ಲೈಸ್ ಎಂಜೈಮ್ಸ್. ಎಂಜೈಮ್ಸ್ ಗೋ ಅಂಡ್ ದೇ ಡೂ ದೇರ್ ಆಕ್ಟಿವಿಟಿ, ರೈಟ್? ಅವಾಗ ಮಾತ್ರ ಡೈಜೆಷನ್ ಆಫ್ ಫುಡ್, ಊಟ ಡೈಜೆಷನ್ ಆಗಬೇಕಲ್ವಾ? ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ಡೈಜೆಷನ್ ಆಫ್ ಫುಡ್. Digestion of food involves chemical changes. Yes. F. Freezing of water. ವಾಟರನ್ನು ಐಸ್ ಮಾಡೋದು, ಐಸ್ ಗಡ್ಡೆ ಮಾಡೋದು. ಫ್ರೀಜಿಂಗ್ ಆಫ್ ವಾಟರ್ ಏನು? ಇಲ್ಲಿ ಕೆಮಿಕಲ್ ಚೇಂಜ್ ಮಾಡ್ತಾರ? ಇಲ್ಲ. ನೀರಿತ್ತು, ಐಸ್ ಮಾಡಿದ್ರಿ. ನೀರಿತ್ತು, ಅದನ್ನ ಐಸ್ ಮಾಡ್ತೀರಿ ಅಷ್ಟೇ. ಏನು ಮಾಡ್ತೀರಿ? ಐಸ್ ಕ್ಯೂಬ್ ಮಾಡ್ತೀರಿ. ಯು ಜಸ್ಟ್ ಮೇಕ್ ಇಟ್ ಆಸ್, ಯು ಜಸ್ಟ್ ಟರ್ನ್ ಇಟ್ ಆಸ್ ಅನ್ ಐಸ್ ಕ್ಯೂಬ್. ನೀರನ್ನು ಐಸ್ ಕ್ಯೂಬ್ ಮಾಡ್ತೀರಿ. ಇಲ್ಲಿ ಸಾಲಿಡ್ ಇತ್ತು, ಸಾರಿ ಲಿಕ್ವಿಡ್ ಇತ್ತು, ಅದನ್ನ ಸಾಲಿಡ್ಗೆ ಕನ್ವರ್ಟ್ ಮಾಡಿರಿ ಅಷ್ಟೇ. ಆ H2O ಏನಿರ್ತದೆ ಹಂಗೆ ಇರುತ್ತೆ. H2O ಏನಾಗಲ್ಲ. ಕೆಮಿಕಲ್ ಮೇಕಪ್ ಏನಾಗಲ್ಲ, ಕೆಮಿಕಲ್ ಕಂಪೋಸಿಷನ್ ಏನಾಗಲ್ಲ. ಓನ್ಲಿ ಸ್ಟೇಟ್ ಚೇಂಜಸ್. ಇಟ್ಸ್ ಎ ಫಿಸಿಕಲ್ ಚೇಂಜ್, ನಾಟ್ ಕೆಮಿಕಲ್ ಚೇಂಜ್. ದ ಫ್ರೀಜಿಂಗ್ ಆಫ್ ವಾಟರ್ ಈಸ್ ನಾಟ್ ಎ ಕೆಮಿಕಲ್ ಚೇಂಜ್. ಬರ್ನಿಂಗ್ ಆಫ್ ಎ ಕ್ಯಾಂಡಲ್, ಜಿ. ಬರ್ನಿಂಗ್ ಆಫ್ ಎ ಕ್ಯಾಂಡಲ್ ನಾನು ಆಗಲೇ ಹೇಳಿದ್ದೀನಿ, ಇಟ್ ಇನ್ವಾಲ್ವ್ಸ್ ಬೋತ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್. ಯು ಕ್ಯಾನ್ ಅಬ್ಸರ್ವ್ ಬೋತ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಚೇಂಜಸ್. Burning of candle, yes, involves. Burning of candle involves chemical change ಅಂತ ಬರೀಬೇಕು. Involves chemical change. It also involves physical change. ಯಾಕೇಳಿ? ಗಟ್ಟಿ ಇರ್ತಕ್ಕಂಥದ್ದು ನೀರು ಥರ ಆಗುತ್ತೆ, ದ್ರವ ಆಗುತ್ತೆ, ಮತ್ತೆ ಸ್ವಲ್ಪ ತಣ್ಣಗಾದನಪ್ಪ ಅಂದರೆ ಟೆಂಪ್ರೇಚರ್ ಕಡಿಮೆ ಆದರೆ ಅಥವಾ ಸ್ವಲ್ಪ ಹಂಗೆ ಬಿಟ್ಟರೆ ಮತ್ತೆ ಗಟ್ಟಿ ಆಗುತ್ತೆ ಅದು. So it involves physical as well as chemical change. You can write that like that. So burning of candle involves chemical ಚೇಂಜ್. ಸೊ ಇಲ್ಲಿ ಎಕ್ಸಸೈಸ್ ಮುಗಿತ್ತು, ಅಲ್ಲಿಗೆ ಚಾಪ್ಟರ್ ಕೂಡ ಮುಗಿಯುತ್ತೆ. ಸೊ ದಿಸ್ ಚಾಪ್ಟರ್ ಈಸ್ ಕಂಪ್ಲೀಟೆಡ್. So here
With this chapter, we have completed the both physics and chemistry sections of your science, 9th science, right? ಸೊ ಟೆಕ್ಸ್ಟ್ ಬುಕ್ಕನ್ನು ಭಾಳ ನೀವು ಓದಬೇಕು, ಟೆಕ್ಸ್ಟ್ ಬುಕ್ಕನ್ನು ಭಾಳ ರೆಫರ್ ಮಾಡಬೇಕು, ಕಂಪ್ಲೀಟ್ ಥರೋವಾಗಿ ಓದಬೇಕು. ಕೊಡ್ತಕ್ಕಂಥ ನೋಟ್ಸನ್ನು ಕೂಡ ಓದಿ, ಬಟ್ ಟೆಕ್ಸ್ಟ್ ಬುಕ್ಕನ್ನು ನೀವು ಜಾಸ್ತಿ ರೆಫರ್ ಮಾಡಬೇಕು. ಸೊ ನಾಲ್ಕು ಜನ ಗ್ರಾಸ್ ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ಕನ್ನು ಜಾಸ್ತಿ ಓದಬೇಕು. ಅದು ಸಾಲದನಪ್ಪ ಅಂದ್ರೆ ನೀವು ಇಂಟರ್ನೆಟ್ ಇದೆ, ಗೂಗಲ್ ಇದೆ, ಸರ್ಚ್ ಮಾಡಿ ಭಾಳಷ್ಟು ತಿಳ್ಕೊಳ್ಳಿ, ರೈಟ್? ಸೊ 9th syllabus ಈಸ್ ವೆರಿ ಬ್ಯೂಟಿಫುಲ್ syllabus. It gives you lot of basic, necessary basic things for your PUC education, PUC science education. ಸೊ ಸೈನ್ಸ್ ಕಲೀಲಿಕ್ಕೆ PUCಯಲ್ಲಿ ಭಾಳ ನೆರವು ಮಾಡುತ್ತೆ, ಭಾಳ ಅವಕಾಶ ಕೊಡುತ್ತೆ ನಿಮಗೆ. ಅವಕಾಶಕ್ಕಿಂತ ಭಾಳ ಬೇಸ್ಮೆಂಟ್ ಆಗುತ್ತೆ ನಿಮಗೆ ಇದು 9th syllabus. ಚೆನ್ನಾಗಿ ಕಲಿತ್ರೆ ಭಾಳ ಚೆನ್ನಾಗಾಗುತ್ತೆ, ರೈಟ್? ಥ್ಯಾಂಕ್ ಯು.